ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗದ್ಯ ಭಾಗ 2 ಗಂಧರ್ವ ಸೇನ ಹಾಸ್ಯಭರಿತ ಪಾಠ ಸಮಿತಿ ರಚನೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ನೋಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಅಭ್ಯಾಸಗಳು: ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇದಾಗಿ, ರಾಜನು ಡ್ಯಾಶ್ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ಉತ್ತರ: ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ಇದನ್ನು ಅಲ್ಲಿ ಬರೆಯಿರಿ. 2, ಸೇವಕಿ ಡ್ಯಾಶ್ ಬುದ್ಧಿಯುಳ್ಳವಳು. ಸೇವಕಿ ಚುರುಕು ಬುದ್ಧಿಯುಳ್ಳವಳು. ಅಲ್ಲಿ ಚುರುಕು ಬರೆಯಿರಿ, ಮೇಲೆ ಒಡ್ಡೋಲಗ ಬರೆಯಿರಿ. 2 ಆದ ನಂತರ 3ನೇದು, ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ. ನಿಜಾಂಶ. ಇಲ್ಲಿ ನಿಜಾಂಶ ಎಂದು ಬರೆಯಿರಿ. 4ನೇದಾಗಿ, ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್. ಮಂತ್ರಿಯನ್ನು ಬರೆಯಿರಿ. ಕೊನೆಯದಾಗಿ, ಅಂತಃಪುರ, ಇದರ ಅರ್ಥ ಡ್ಯಾಶ್ ರಾಣಿವಾಸ. ಇಲ್ಲಿ ರಾಣಿವಾಸ ಬರೆಯಿರಿ. ಇದಾದ ನಂತರ ಈ ಪದಗಳ ಅರ್ಥ ಬರೆಯಿರಿ. ನಿಟ್ಟುಸಿರು, ಪರಿಸಮಾಪ್ತಿ, ಮಾರ್ನುಡಿ, ಉದ್ಗರಿಸು. ನಿಟ್ಟುಸಿರು, ದೀರ್ಘವಾಗಿ ಓಡುವ ಉಸಿರು. ಮಾರ್ನುಡಿ, ಪ್ರತಿಯಾಗಿ ಮಾತನಾಡು. ಅದು ಕೊನೆ. ಉದ್ಗರಿಸುಗೆ ಹೇಳು. ಇದಾದ ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅದಕ್ಕೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಮೊದಲನೇದಾಗಿ, ಮಂತ್ರಿ ಹೇಳುತ್ತಾ ರಾಜನ ಬಳಿ ಏನೆಂದು ಹೇಳಿದ. ಮಂತ್ರಿ ಹೇಳುತ್ತಾ ರಾಜನ ಬಳಿ ಬಂದು ಗಂಧರ್ವ ಸೇನರು ತೀರಿಕೊಂಡರು ಎಂದು ಹೇಳಿದ. 2ನೇದಾಗಿ, ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ. ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜನು ರಾಣಿಯರ ಬಳಿ ಹೇಳಿದ. ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು. ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಸಂಬಂಧವೇನು ಎಂದು ಆಲೋಚನೆ ಮಾಡಿದಳು. 4, ಮಂತ್ರಿ ಗಂಧರ್ವ ಸೇನನ ವಿಚಾರ ತಿಳಿಯಲು ಯಾರನ್ನು ಭೇಟಿ ಮಾಡಿದ. ಮಂತ್ರಿ ಪಡೆಯ ಮುಖ್ಯಸ್ಥನನ್ನು, ಆತನ ಹೆಂಡತಿಯನ್ನು ಹಾಗೂ ಮಡಿವಾಳ್ತಿಯನ್ನು ಭೇಟಿ ಮಾಡಿದ. ರಾಣಿಯರು ನಗಲು ಕಾರಣವೇನು. ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ನಗುತ್ತಿದ್ದರು. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ. ರಾಜ್ಯದ ಒಡ್ಡೋಲಗ ನಡೆಯುತ್ತಿರುವಾಗ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿದನು. ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಹೇಳಿ ಮೂರ್ಛೆ ಹೋದನು. ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ. ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಲಾಗಿದೆ. ಮಂತ್ರಿಯ ರಾಜನಿಗೆ ಗಂಧರ್ವ ಸೇನ ತೀರಿಕೊಂಡ ವಿಚಾರ ತಿಳಿಸಿದಾಗ ರಾಜ ಅಂತಃಪುರಕ್ಕೆ ಬಂದು ಅಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. 2, ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಪಡೆಯ ಮುಖ್ಯಸ್ಥ ಮಂತ್ರಿಗೆ ಹೇಳಿದನು. ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಬಿಟ್ಟ. 3ನೇದಾಗಿ, ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಮಡಿವಾಳ್ತಿಯು ಮಂತ್ರಿಗೆ ಹೇಳಿದಳು. 4ನೇದಾಗಿ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ರಾಣಿಯರು ತಮ್ಮಲ್ಲೇ ಹೇಳಿಕೊಂಡರು. ಇದಾದ ನಂತರ ಕೊನೆಯದಾಗಿ ಕೆಳಗಿನವುಗಳನ್ನು ನುಡಿಗಟ್ಟು, ಗಾದೆ, ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ. ಇಲ್ಲಿ ನಾನು 3 ವಿಂಗಡಿಸಿ ಬರೆದಿದ್ದೀನಿ. ಫಸ್ಟ್ ನುಡಿಗಟ್ಟು: ಮೂಗು ತೂರಿಸು, ಕಾಲಿಗೆ ಬುದ್ಧಿ ಹೇಳು, ಬೆನ್ನಿಗೆ ಚೂರಿ ಹಾಕು, ತಲೆ ಹಾಕು, ಕರಳು ಹಿಂಡು, ಮಂಕು ಬೂದಿ. ಗಾದೆಗಳು:
ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು, ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು. ಕೊನೆಯದಾಗಿ ಒಗಟು. ದಾಸ್ ಬುರುಡೆ ದೌಲತ್ತು ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಯ ಲಿಂಗ, ಚಿಕ್ಕ ತೋಟ, ಚೂರು ಕಸ ಬಿದ್ದರೆ ಹಾಳು. ಇದಾದ ನಂತರ ಇಲ್ಲಿ ಕೊಟ್ಟಿರುವ ಸ್ತ್ರೀಲಿಂಗ ಪುಲ್ಲಿಂಗಗಳು ವಿಭಕ್ತಿ ಪ್ರತ್ಯಯಗಳೆಲ್ಲನೂ ನಾನು ವಿಡಿಯೋ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಪ್ಪದೆ ನೋಡಿ ಸ್ನೇಹಿತರೆ. ಇದಾದ ನಂತರ ಶುಭ ನುಡಿ. ಯಾವುದೇ ನಿರ್ಣಯ ಕೈಗೊಳ್ಳುವ ಮೊದಲು ತುಂಬ ಯೋಚಿಸಿರಿ, ಹಳ್ಳಿ ಜೀವನವನ್ನು ಪ್ರೀತಿಸಿರಿ, ಪ್ರತ್ಯಕ್ಷ ಕಂಡವರು ಪ್ರಮಾಣಿಸಿ ನೋಡು. ಸೊ ಇಲ್ಲಿಗೆ ನನ್ನ ವಿಡಿಯೋ ಮುಗೀತು ಅಂತ ಅನ್ಕೋತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಗಂಧರ್ವ ಸೇನೆ ಪಾಠ ಇಲ್ಲಿಗೆ ಮುಗೀತು. ಹಾಗೆ ಆ ಗ್ರಾಮರ್, ವಿಭಕ್ತಿ ಪ್ರತ್ಯಯಗಳು, ಲಿಂಗಗಳು, ಸ್ತ್ರೀಲಿಂಗ ಪುಲ್ಲಿಂಗ ಉದಾಹರಣೆಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ತಪ್ಪದೆ ನೋಡಿ, ಚೆಕ್ ಮಾಡಿ, ಅಲ್ಲೋಗಿ ಕಲ್ತ್ಕೊಳ್ಳಿ. ಬಾಯ್ ಸ್ನೇಹಿತರೆ, ಬಾಯ್ ಮಕ್ಕಳು.